ಹಾಯ್ ಮೈ ಯೂಟ್ಯೂಬ್ ಫ್ಯಾಮಿಲಿ. ಇವತ್ತಿನ ವಿಡಿಯೋ ಬಂದು ನನ್ನ ದೊಡ್ಡ ಮಗಳು ವಿದ್ಯಾಶ್ರೀ ಮತ್ತು ಮಹೇಶ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ಇವತ್ತು ನಾವು ಕೇಕ್ ಕಟ್ಟಿಂಗ್ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ವೆಡ್ಡಿಂಗ್ ಆ್ಯನಿವರ್ಸರಿ, ಬರ್ತ್ಡೇ ಅಂದರೆ ನೆನಪಾಗೋದೇನು ಕೇಕ್. ಶಕ್ತಿನಗರಲ್ಲಿ ರಾಘವೇಂದ್ರ ಕಾಲೋನಿ ಇದೆ, ಅಲ್ಲಿ ಬಸವೇಶ್ವರ ಬೇಕರಿ ಅಂತಿದೆ. ಅಲ್ಲೇ ನಾವು ಯಾವಾಗಲೂ ತರೋದು. ನೀವು ಆಲ್ರೆಡಿ ಕೆಲವು ವಿಡಿಯೋಗಳಲ್ಲೆಲ್ಲ ನೀವು ನೋಡಿರ್ಬೋದು. ಪ್ರತಿ ಸಾರಿ ಕೇಕ್ ಅಲ್ಲೇ ಆರ್ಡ್ರ್ ಕೊಡ್ತೀವಿ. ಅಲ್ಲಿ ಸ್ಪೆಷಲ್ ಏನಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮತ್ತು ರೇಟ್ ಕೂಡ ರೀಸನೇಬಲ್ ರೇಟಲ್ಲೇ ಇರುತ್ತೆ. ಹಾಗಾಗಿ ಈಗ ಬೇಕ್ರಿಗೆ ಹೋಗ್ಬೇಕಾಯ್ತಂದ್ರೆ ನಮ್ಮ ಕುಶಲ ನೋಡಿ ತಾನೇ ಕೀ ತೊಗೊಂಡು ಗಾಡಿ ಕೀ ಇಟ್ಟು ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದಾರೆ. ಕುಶಲ ಹುಟ್ಟಿದ ಮೇಲೆ ಎವ್ರಿ ಮಂತ್ ಬರ್ಡೇ ಮಾಡಿದ್ವಿ ನಾವು. ಹಾಗಾಗಿ 12 ತಿಂಗಳ 12 ವೆರೈಟಿ ಕೇಕ್, ಅಂದರೆ ನಾವು ಯಾವುದು ಫೋನಲ್ಲಿ ನೋಡ್ತಾಳಲ್ಲ ನನ್ನ ಮಗಳು, ಅದನ್ನು ಅವರಿಗೆ ಹಾಕಿದರೆ ಅದೇ ರೀತಿ ನಮಗೆ ಕೇಕ್ ರೆಡಿ ಮಾಡಿ ಕೊಡ್ತಾರೆ. ಅದಾದಮೇಲೆ ನಾವು ವೆಡ್ಡಿಂಗ್ ಆ್ಯನಿವರ್ಸರಿ ಮತ್ತು ಬರ್ತ್ಡೇಗಳು, ಆಮೇಲೆ ನ್ಯೂ ಇಯರು, ಈ ಥರ ಸ್ಪೆಷಲ್ ಡೇಗಳಲ್ಲಂತೂ ಕೇಕ್ ಕಟ್ಟಿಂಗ್ ಇದ್ದೇ ಇರುತ್ತೆ. ಈಗ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲಂತೂ ಯೂಟ್ಯೂಬ್ಗೋಸ್ಕರ ಕೂಡ 3-4 ಕೇಕನ್ನು ಕಟ್ಟಿಂಗ್ ಮಾಡಿದ್ವಿ. ನಾವು ಎಷ್ಟೇ ಇರ್ತೀವೋ ಅದೇ ರೀತಿ ಕೇಕ್ ಮಾಡಿ ಕೊಡ್ತಾರೆ. ನಿಮ್ಮಲ್ಲಿ ಯಾರಿಗಾದರೂ ನಿಮ್ಗೆ ಇಷ್ಟವಾದ ಕೇಕ್ ರೆಡಿ ಮಾಡಿಸ್ಕೋಬೇಕಾಗಿತ್ತಂದರೆ ಖಂಡಿತ ಈ ಬೇಕ್ರಿಗೆ ಒಂದ್ಸಲ ವಿಸಿಟ್ ಮಾಡಿ. ನಿಮಗೆ ಬೇಕಾಗಿರುವಂಥ ಫೋಟೋ ಅವ್ರಿಗೆ ತೋರಿಸಿದ್ರೆ ಅದೇ ರೀತಿ ಕೇಕನ್ನು ರೆಡಿ ಮಾಡಿ ಕೊಡ್ತಾರೆ. ನೀವು ನೋಡ್ತಾ ಇರ್ಬೋದು, ವಿದ್ಯಾಶ್ರೀ ಮತ್ತು ಕುಶಲ ಹಾಕ್ಕೊಂಡಿರೋ ಡ್ರೆಸ್ ಇಬ್ಬರದು ಸೇಮ್ ಇದೆಯಲ್ಲ, ಕಾಂಬೋ ಡ್ರೆಸ್ ಥರ ಕಾಣ್ತಾ ಇದೆ ಅಲ್ಲ. ಇದು ನಾನು ಸ್ಟಿಚ್ ಮಾಡಿರುವಂಥದ್ದು ಸ್ಯಾರಿಯಲ್ಲಿ. ಆ್ಯಕ್ಚುಲಿ ಈ ಸ್ಯಾರಿ ಬಂದು ನಾವು ಗದ್ವಾಲಲ್ಲಿ ತೊಗೊಂಡಿರೋದು. ಚಿಕ್ಕವಳದು ವಾಣಿಶ್ರೀದು ಮದುವೆ ಫಿಕ್ಸ್ ಆಗಿತ್ತು. ಮದುವೆ ಸೀರೆನ ಒಂದು ಗದ್ವಾಲಲ್ಲಿ ತೊಗೊಳ್ಳೋಣ ಅಂತ ಹೋಗಿದ್ವಿ. ಗದ್ವಾಲಲ್ಲಿ ನೇಯ್ತಾರೆ ಸೀರೆಗಳು, ತುಂಬ ಚೆನ್ನಾಗಿ ನೇಯ್ತಾರೆ. ನಾವು ಯಾವ ಕಲರು ಯಾವ ಡಿಸೈನ್ ಕೊಟ್ಟರೆ ಇರಲಿ, ಒಂದು ನೆನಪಿರುತ್ತಲ್ಲ, ಅಲ್ಲಿ ನೈಸಾಗೆ ಕೊಡೋಣ. ಹಾಗೆ ಇವಳದು ಶ್ರೀಮಂತನೂ ಇತ್ತು. ಶ್ರೀಮಂತಕ್ಕೂ ಒಂದು ಸೀರೆ ಬೇಕಾಗಿತ್ತಲ್ಲ ಅಂತ ಗದ್ವಾಲ್ಗೆ ಹೋಗಿದ್ವಿ ಪರ್ಚೇಸ್ ಮಾಡೋದಕ್ಕೆ. ಅಲ್ಲಿ ಈ ಸೀರೆ ನೋಡಿದ ತಕ್ಷಣ ಇವಳಿಗೆ ತುಂಬ ಇಷ್ಟ ಆಯಿತು. ತೊಗೋತೀನಿ ಮಮ್ಮಿ ಅಂದ್ಲು. ಸರಿ ತಗೋ ಅಂತ ಹೇಳಿದೆ. ಹೇಗೂ ನಾವು ಅವಳ ಮದುವೆಗೆ, ವಾಣಿ ಮದುವೆಗೆ ಎಲ್ಲರೂ ಹಲ್ದಿ ಫಂಕ್ಷನ್ಗೆ ಹಲ್ದಿ ಕಲರೇ ಹಾಕ್ಕೊಳ್ಳೋಣ, ಯೆಲ್ಲೋ ಕಲರ್ ಅಂತ ಮಾತಾಡ್ಕೊಂಡಿದ್ವಲ್ಲ, ಅವಾಗ ಉಟ್ಕೊತೀನಿ ನಾನು ಅಂತ ಅಂದ್ಲು. ಸರಿ ಬಿಡು ಅಂತೇಳಿ ತೊಗೊಂಡ್ವಿ. ಪರ್ಚೇಸ್ ಮಾಡಿದ್ಮೇಲೆ ಅದಕ್ಕೆ ಸ್ಯಾರಿಗೆ ಕುಚ್ಚು ಹಾಕ್ಸೋದಕ್ಕೆ ಎಲ್ಲ ಸೀರೆಗಳಿಗೆ ಆಲ್ಮೋಸ್ಟ್ ನಾನೇ ಕುಚ್ಚು ಫಾಲೋ ಎಲ್ಲ ನಾನೇ ಹಾಕ್ತೀನಿ, ಹೊರಗಡೆ ಕೊಡೋದಿಲ್ಲ. ಬಟ್ ಈ ಸೀರೆ ಯಾಕೋ ಚೆನ್ನಾಗಿ ಅನಿಸ್ತಾ ಇತ್ತಲ್ಲ, ಕ್ರೋಶದ್ದು ಒಂದು ಹಾಕ್ಸೋಣ ಅಂತೇಳಿ ಭಾಳ ಡಿಸೈನ್ಸ್ ನೋಡಿ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿ ಹಾಕ್ಸಿದ್ವಿ. ತುಂಬ ಚೆನ್ನಾಗಿ ಹಾಕಿದ್ರು ಅವರು. ಇನ್ನು ಮದುವೆಯಲ್ಲಿ ಉಟ್ಕೊಂಡಿದ್ಲು. ಉಟ್ಕೊಂಡ ತಕ್ಷಣ ಫಂಕ್ಷನ್ ಮುಗಿದ ತಕ್ಷಣ ಡ್ರೆಸ್ ಚೇಂಜ್ ಮಾಡಿದ್ಲು. ಯಾಕೆ ಎಷ್ಟು ಬೇಗ ಚೇಂಜ್ ಮಾಡಿದೆಲ್ಲ ಅಂತ ಕೇಳಿದ್ರೆ, ಇದು ಮಮ್ಮಿ ಬಾರ್ಡ್ರ್ ಚುಚ್ತಾ ಇದೆ, ಎಲ್ಲೆಲ್ಲಿ ಸ್ಕಿನ್ ಟಚ್ ಆಗುತ್ತಲ್ಲ ಬಾರ್ಡ್ರು ಅಲ್ಲೆಲ್ಲ ಚುಚ್ತಾ ಇದೆ ಅಂತೇಳಿ ಅವಾಗಿಂದ ಆ ಸೀರೆನೇ ಉಡ್ಲಿಲ್ಲ. ಅವಳಂತೂ ಉಡ್ತಾ ಇಲ್ಲಲ್ಲ, ಅಷ್ಟು ಇಷ್ಟಪಟ್ಟು ತೊಗೊಂಡಿದ್ವಿ. ನಾನಾದರೂ ಉಟ್ಕೊಳ್ಳೋಣ ಅಂತೇಳಿ ಕುಶಲಂದು ಅನ್ನಪ್ರಾಸನ ಮಾಡಿಸಿದ್ವಲ್ಲ ಮಂತ್ರಾಲಯದಲ್ಲಿ, ಅವಾಗ ನಾನು ಹಾಕ್ಕೊಂಡಿದ್ದೀನಿ ರೀ. ಟೆಂಪಲ್ಗೆ ಹೋಗಿದ್ದೀನಿ, ಯಾವಾಗ ರೂಮಿಗೆ ಹೋಗ್ಬೇಕು, ಯಾವಾಗ ಡ್ರೆಸ್ ಚೇಂಜ್ ಮಾಡಬೇಕು ಅನಿಸ್ತಾ ಇತ್ತು. ಅದೇ ಲಾಸ್ಟು. ಇನ್ನು ನಾನು ಕೂಡ ಉಡಲಿಲ್ಲ. ಇಷ್ಟು ಚೆನ್ನಾಗಿರೋ ಸೀರೆ ಉಟ್ಟಿಲ್ಲಲ್ಲ, ಏನು ಮಾಡಬೇಕು ಅಂತ ಹಾಗೆ ಎತ್ತಿಟ್ಬಿಟ್ಟಿದ್ವಿ. 2 ಇಯರ್ಸ್ ಬ್ಯಾಕ್ ವೆಡ್ಡಿಂಗ್ ಆ್ಯನಿವರ್ಸರಿಗೆ ವಿದ್ಯಾಗ ಮತ್ತು ಕುಶಲಾಗ ಒಂದು ಸ್ಯಾರಿ ಇತ್ತು, ಪಟ್ಟು ಸ್ಯಾರಿ. ಅದು ಕಾಂಬೋ ಡ್ರೆಸ್ ಥರ ಹೊಲ್ದಿದ್ದೆ. ಅದು ಅವಳಿಗೆ ಇಷ್ಟ ಆಗಿತ್ತು. ಓಹೋ, ಈ ಥರ ಹೊಲ್ದ್ರೆ ಇವಳಿಗೆ ಇಷ್ಟ ಆಗ್ಬೋದು ಅಂತೇಳಿ ಆ ಪಲ್ಲು, ಆ ಕುಚ್ಚು ಕಟ್ಟಿದ್ರಲ್ಲ, ಆ ಕುಚ್ಚು ಸಹಿತ ಬಿಚ್ಚಲಾರ್ದಂಗೆ ಪಲ್ಲು ಕಟ್ ಮಾಡಿ ಅವಳಿಗೆ ವೇಲ್ ಮಾಡಿದ್ದೀನಿ. ಮೇಲೆ ಬಾರ್ಡ್ರ್ ಇರುತ್ತಲ್ಲ, ಅದು ಕುಶಲಾಗಿ ವೇಲ್ ಮಾಡಿದ್ದೀನಿ. ಇನ್ನೂ ಬಾರ್ಡ್ರ್ ಉಳಿದಿತ್ತಲ್ಲ, ಅದು ಇಬ್ಬರಿಗೂ ಬೆಲ್ಟ್ ಮಾಡಿದ್ದೀನಿ. ಇನ್ನು ಉಳಿದ ಪಾರ್ಟ್ ಎಲ್ಲ ಇಬ್ಬರಿಗೆ ಲಂಗ ಥರ ಹೊಲಿದು ಲಾಂಗ್ ಡ್ರೆಸ್ ಥರ ಹೊಲ್ದಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ಇನ್ನು ಅವರಿಬ್ಬರು ಎಲ್ಲ ಹಾಕೊಂಡಕ್ಕೋಸ್ಕರ ನನಗೂ ಎಲ್ಲೋ ಹಾಕೋ ಮಮ್ಮಿ ಸ್ಯಾರಿ ಅಂತ ಹೇಳಿದ್ಲು. ನನ್ನ ಹತ್ರನೂ ಹೇಗೋ ಎಲ್ಲೋ ಕಲರ್ ಇತ್ತಲ್ಲ, ಭಾಳ ವರ್ಷ ಆಗಿತ್ತು ನಾನು ಹುಟ್ಟಿರಲಿಲ್ಲ, ಅದಕ್ಕಾಗಿ ಅದೇ ಸೀರೆ ಹಾಕ್ಕೊಂಡೆ. ನೋಡಿ ನನ್ನ ಡ್ರೆಸ್ ಸ್ಟಿಚ್ ಮಾಡಿರೋದು ನಿಮಗೆ ಹೇಳ್ತಾ ಕೇಕ್ ಕಟ್ಟಿಂಗೂ ಮುಗೀತು. ಇನ್ನು ಒಬ್ರಿಗೊಬ್ರು ಎಲ್ಲರೂ ಕೇಕ್ ತಿನ್ನಿಸ್ಕೊಂಡು ಮ್ಯಾರೇಜ್ ಡೇನ ಸೆಲೆಬ್ರೇಟ್ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತಾ ಇದ್ದೀನಿ. ಇಷ್ಟ ಆಗಿದ್ದರೆ ಖಂಡಿತ ಒಂದು ಲೈಕ್ ಮಾಡಿ. ಹೀಗೆ ನೀವು ನನಗೆ ಸಪೋರ್ಟ್ ಮಾಡಿದರೆ ಮತ್ತಷ್ಟು ವಿಡಿಯೋಗಳನ್ನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಈಗ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಸಿಗ್ತೀನಿ. ಬಾಯ್.